ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸಮನ್ವಿ ಸಮ್ಮು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಿ ಅಂದ್ಕೊಂಡಿನಿ. ನಾನು ಆರಾಮಾಗಿದ್ದೀನಿ ರೀ. ಇವತ್ತು ನಾವು ನಮ್ಮ ಉತ್ತರ ಕರ್ನಾಟಕ ಒಳಗೆ ಕ್ಯಾಪ್ಸಿಕಮ್ ಅಂದ್ರೆ ಡೊಣ್ ಮೆಣಸಿಕಾಯಿ ಇರ್ತಾವಲ್ರಿ, ಅದರಲ್ಲೇ ರಸಪಲ್ಯ ಅಂದ್ರೆ ಎಣ್ಗಾಯಿ ಗತೆನ ಆದರೆ ಹೆಚ್ಕೊಂಡು ಹೆಂಗೆ ಪಲ್ಯ ಮಾಡೋದಂತ ಹೇಳಿ ನೋಡೋಣ ಬರ್ರಿ. ಇದು ಅನ್ನಕ್ಕೂ ದೋಸೆಗೂ ಆಮೇಲೆ ಚಪಾತಿ ರೊಟ್ಟಿಗೂ ಎಲ್ಲಕ್ಕೂ ಸೂಪರ್ ಅಂದ್ರೆ ಸೂಪರ್ ಕಾಂಬಿನೇಷನ್. ಎಲ್ಲರೂ ಇದನ್ನೊಮ್ಮೆ ಟ್ರೈ ಮಾಡಿ ನೋಡ್ರಿ. ಇದೀಗ ಹೆಂಗೆ ಮಾಡೋದಂತ ಹೇಳಿ ನೋಡೋಣ ಬರ್ರಿ. ನೋಡ್ರಿ, ಒಂದು ಪಾವು kg ಮೇಲೆ ಇವತ್ತು ನಾನು ಡೊಣ್ ಮೆಣಸಿಕಾಯಿ ತೊಗೊಂಡೀನಿ. ಅವನ್ನ ಸ್ವಚ್ಛಗೆ ನೀರೊಳಗೆ ತೊಳ್ಕೊಂಡು ಇಟ್ಕೊಂಡೇನಿ ರೀ. ಇವನ್ನ ನೀರೊಳಗೆ ತೊಳ್ಕೊಂಡು ಇಟ್ಕೊಂಡ್ಮೇಲೆ ಒಂದು 5 ನಿಮಿಷ ಅವನ್ನ ನೀರು ಬುಟ್ಟಿ ಒಳಗೆ ಜಾಲರಿ ಬುಟ್ಟಿ ಒಳಗೆ ಹಾಕಿ ಬಸ್ಸಾಗಿ ಇಟ್ಕೋಬೇಕು. ಯಾಕಂದ್ರೆ ನೀರು ಹಿಡ್ಕೊಂಡ್ರೆ ಇದು ಪಲ್ಯ ಚಲೋ ಆಗಂಗಿಲ್ಲ. ಅದ್ರ ಸಲುವಾಗಿ ಇವ ಒಂದು ಸ್ವಲ್ಪ ಬಸಿಲ್ರಿ. ಅಲ್ಲಿ ತನಕ ನಾವು ಮಸಾಲೆ ರುಬ್ಕೊಳಕ್ಕೆ ಏನೇನು ಬೇಕಂತ ನೋಡೋಣ ಬರ್ರಿ. ಶೇಂಗಾ ತೊಗೊಂಡೇನಿ ರೀ, ಹಸಿವ ತೊಗೊಂಡೇನಿ, ಹುರ್ಕೊಂಡಿಲ್ಲ. ಆಮೇಲೆ ಒಂದು ಸ್ವಲ್ಪ ಶುಂಠಿ ತೊಗೊಂಡೇನಿ ರೀ, ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ, ಆಮೇಲೆ ಗುರೆಳ್ಳು ತೊಗೊಂಡೇನಿ ರೀ ಒಂದು ಸ್ವಲ್ಪ. ಆಮೇಲೆ ಹಸಿಮೆಣ್ಸಿಕಾಯಿ ತೊಗೊಂಡೇನಿ, ಯಾಕಂದ್ರೆ ಅವು ಡೊಣ್ ಮೆಣ್ಸಿಕಾಯಿ ಖಾರ ಇಲ್ಲ ಅನ್ಸಾತೈತೆ ಅದಕ್ಕೆ. ಆಮೇಲೆ ಒಣ ಕೊಬ್ಬರಿ ಒಂದು ಸ್ವಲ್ಪ ತೊಗೊಂಡೇನಿ ನೋಡ್ರಿ, ಅಲ್ಲಿ ತೋರಿಸಿಲ್ಲ ನಾನು. ಆಮೇಲೆ ಒಂದು ಸ್ವಲ್ಪ ಹುಣಸೆಯನ್ನು ನೀರಾಗ ನೆನೆಸಾಕಿ ಇಟ್ಕೊಂಡೇನಿ. ಈಗ ನೋಡ್ರಿ ಅದೆಲ್ಲ ಮಸಾಲೆ ಶೇಂಗಾದ ಮಿಶ್ರಣ ರುಬ್ಕೊಂಬಂದೇನಿ. ಉಳ್ಳಾಗಡ್ಡಿ ಟೊಮೆಟೊ ತೊಗೊಂಡೇನಿ ರೀ. ಆಮೇಲೆ ಡೊಣ್ ಮೆಣ್ಸಿಕಾಯಿ ಐತಲ್ರಿ, ಈ ರೀತಿ ಕಟ್ ಮಾಡಿ ಇಟ್ಕೊಂಡೇನಿ. ಒಂದು ಬಾಣಲೆ ಇಟ್ಕೊಂಡೇನಿ ರೀ. ಈಗ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವನ್ನ ಚೆಂದಂಗೆ ಫ್ರೈ ಮಾಡ್ಕೋಬೇಕ್ರಿ. ಮೊದ್ಲೇಕ ಒಂದು 5-6 ನಿಮಿಷ ತೊಗೋತೈತ್ರಿ. ಇದು ಸರಿಯಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ ನಾವು ಇವನ್ನ. ನಮ್ಮ ರೆಸಿಪಿಗಳನ್ನು ಯಾರ್ಯಾರು ನೋಡಾಕತ್ತಿರಲ್ರಿ, ಯಾರು ಹಂಗೆ ನೋಡಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹುರಿಯಾಕತ್ತಾವ್ರಿ. ಇನ್ನೊಂದು ಸ್ವಲ್ಪ ಹುರಿದ್ರೆ ಸಾಕಿವ. ಆಮೇಲೆ ಇವನ್ನ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ನೋಡ್ರಿ. ಇಷ್ಟು ಹುರಿದ್ರೆ ಸಾಕು. ಮತ್ತು ಈಗ ಒಗ್ಗರ್ನಿಗೆ ಏನೇನು ಬೇಕಂತಂದ್ರೆ ಸಾಸ್ವೆ, ಜೀರಿಗೆ, ಅರ್ಶಿಣ ಪುಡಿ ಬೇಕ್ರಿ. ಆಮೇಲೆ ಉಳ್ಳಾಗಡ್ಡಿ, ಟೊಮೆಟೊ ಬೇಕು. ಹುಣಸೆಹಣ್ಣು ನೆನೆಸಾಗಿಟ್ಕೊಂಡಿದ್ನಲ್ಲ ಅದ್ರ ರಸ ತೆಗೆದು ಇಟ್ಕೊಂಡೇನಿ ನೋಡ್ರಿ. ಹಿಂಗೆ ಈಗ ಬಾಣ್ಲಿಕ್ಕೆ ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಳಕತ್ತೇನೆ ನಾನು. ಎಣ್ಣೆ ಹಾಕ್ಕೊಂಡು ಸಾಸ್ವೆ ಜೀರಿಗೆ ಹಾಕ್ಕೊಳ್ಳೋಣ್ರಿ. ಸಾಸ್ವೆ ಜೀರಿಗೆ ಚಟಪಟ ಅನ್ಲಿ ಎಣ್ಣೆ ಕಾಯ್ಬೇಕ್ರಿ. ಜೀರಿಗೆ ಹಾಕ್ಕೊಳತ್ತೇನೆ ನೋಡ್ರಿ. ಜೀರಿಗೆ ಹಾಕ್ಕೊಂಡು ಸಾಸ್ವೆ ಹಾಕ್ಕೊಳಕತ್ತೇನೆ. ಈಗ ಸಾಸ್ವೆ ಜೀರಿಗೆ ಎರಡು ಚಟ್ಪಟ್ ಅಂತಂದ್ರೆ ಅದಕ್ಕೆ ನಾವು ಒಂದು ಸ್ವಲ್ಪ ಕರಿಬೇವು ಹಾಕಿದ್ಮೇಲೆ ಉಳ್ಳಾಗಡ್ಡಿ ಹಾಕೊಂಡ್ರಿ. ಉಳ್ಳಾಗಡ್ಡಿ ಸ್ವಲ್ಪ ಗೋಲ್ಡನ್ ಕಲರ್ ಬರಲಿ, ಫ್ರೈ ಮಾಡೋಣ್ರಿ ಅವನ್ನ. ಕೆಬ್ನದ ಕಡಾಯಿ ಒಳಗೆ ಮಾಡೋದ್ರಿಂದ ನಮ್ಗೆ ಆರೋಗ್ಯಕ್ಕೆ ಭಾಳ ಲಾಭ ಐತ್ರಿ. ಐರನ್ ಕಂಟೆಂಟ್ ಇರ್ತೈತೆ ರೀ ಅದ್ರೊಳಗೆ. ಅದ್ರ ಸಲುವಾಗಿ ಅದು ನಮ್ಮ ದೇಹಕ್ಕೆ ಹೋತಂದ್ರೆ ಭಾಳ ಒಳ್ಳೆಯದು. ಈಗ ನೋಡಿರಿ ಟೊಮೆಟೊ ಹಾಕ್ಕೊಂಡೇನಿ, ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡೇನಿ ರೀ. ನೋಡಿರಿ ಕೆಂಪು ಉಪ್ಪು ಬಳಸ್ರಿ, ಎಲ್ಲರೂ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಕೆಂಪು ಉಪ್ಪು ಹಾಕ್ಕೊಳಕತ್ತೇನೆ ರೀ. ಉಳ್ಳಾಗಡ್ಡಿ ಟೊಮೆಟೊನು ಒಂದು ಸ್ವಲ್ಪ ಲಘು ಫ್ರೈ ಹಾಕಾವಂಥೇಳಿ. ಆಮೇಲೆ ಅದು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಈಗ ಹಾಕ್ಕೊಂಬಿಟ್ಟೇನಿ ರೀ ನಾನು ಉಪ್ಪು. ಇದು ಫ್ರೈ ಅದು ಅಂತಂದ್ರೆ ಒಂದು ಸ್ವಲ್ಪ ಫ್ರೈ ಆಗಲ್ರಿ. ಈಗ ನೋಡಿರಿ ಗರಂ ಮಸಾಲ ಹಾಕೇನಿ ನೋಡ್ರಿ. ನಾ ಸ್ವಲ್ಪ ಮನೆಯೊಳಗೆ ಮಾಡಿದ್ರಿ ಇದು. ಈಗ ಹುರ್ಕೊಂಡು ಇಟ್ಕೊಂಡಿದ್ದ ಕ್ಯಾಪ್ಸಿಕಮ್ ಡೊಣ್ ಮೆಣ್ಸಿಕಾಯಿ ಅದಾವಲ್ರಿ, ಅವನ್ನ ಹಾಕ್ಕೊಂಡು ಎಲ್ಲ ಕ್ರಾಸ್ ಮಾಡೋಣ್ರಿ. ಇದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಆಮೇಲೆ ನಾವು ರುಬ್ಕೊಂಡು ಇಟ್ಕೊಂಡಿದ್ವಿ ಅಲ್ರಿ ಶೇಂಗಾ, ಕೊಬ್ಬರಿ, ಆಮೇಲೆ ಅಲ್ಲ ಬೆಳ್ಳುಳ್ಳಿ ಎಲ್ಲ ಹಾಕಿ ಆ ಮಿಶ್ರಣ ಹಾಕಿ ಒಂದು ಸ್ವಲ್ಪ ಹುಣಸೆಹಣ್ಣು ರಸ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸತೇಕ ಹಾಕೋಣಂತ್ರಿ. ಈಗ ಪೇಸ್ಟ್ ಹಾಕಾಕತ್ತೇನೆ ನೋಡ್ರಿ. ಅದು ಹುಣಸೆಹಣ್ಣು ರಸ ಹಾಕೊಂಡ್ರಿ. ಈಗ ಒಂದು ಸ್ವಲ್ಪ ಟೊಮೆಟೊನು ಹಾಕೇವಿ, ಅದಕ್ಕೆ ಹುಣಸೆಹಣ್ಣು ರಸ ನೋಡ್ಕೊಂಡು ಹಾಕೋಬೇಕ್ರಿ ನಾವು. ಭಾಳ ಹುಳಿ ಆಕೈತಿ. ಆಮೇಲೆ ಒಂದು ಸ್ವಲ್ಪ ಬೆಲ್ಲನೂ ಹಾಕೋಬೇಕ್ರಿ. ಇದಕ್ಕೆ ಹುಳಿ, ಉಪ್ಪು, ಖಾರ ಹದವಾಗಿ ಬಿತ್ತಂದ್ರೆ ಈ ಪಲ್ಯ ರುಚಿ ಅಂದ್ರೆ ರುಚಿಯಾಗಿರ್ತೈತೆ ರೀ. ಮಸ್ತ್ ಟೇಸ್ಟಿಯಾಗಿರ್ತೈತಿ. ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನ್ ರೀ ಇದು. ನೋಡಿರಿ ನಮ್ಗೆ ಜಾಸ್ತಿ ಸ್ವಲ್ಪ ರಸಗತ್ತೆ ಬೇಕಂದ್ರೆ ನೀರು ಜಾಸ್ತಿ ಹಾಕ್ಕೋಬೇಕು. ನೋಡಿರಿ ಕುದಿಯಾಕತ್ತೈತಿ. ಈಗ ನಮ್ದು ಡೊಣ್ ಮೆಣ್ಸಿಕಾಯಿ ಪಲ್ಯ ಕುದ್ದಿತ್ತಂದ್ರೆ ಮಸ್ತ್ ರೆಡಿ ಆಯ್ತು ನೋಡ್ರಿ. ಈಗ ಮನೆಯೆಲ್ಲ ಘಮ ಘಮ ಅನ್ನಕತ್ತೈತೆ ರೀ ಶೇಂಗಾದ ವಾಸನೆಗೆ. ಯಾರ್ಯಾರು ನಮ್ದು ರೆಸಿಪಿಗಳು ನೋಡಾಕತ್ತಿರಲ್ಲ ಎಲ್ಲರೂ ಒಮ್ಮೆ ಈ ರೆಸಿಪಿನೂ ಟ್ರೈ ಮಾಡಿರಿ. ಹೆಂಗಾಗೈತೆ ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದಂತೂ ಒಟ್ಟು ಮರ್ಯಾಕೆ ಹೋಗಬೇಡ್ರಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.